ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್. ನಾನಿವತ್ತು ಪೂರಿಗೆ ಸಾಗು ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿನ ಎಲ್ಲನೂ ನಾನು ಈ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಆಲೂಗೆಡ್ಡೆನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಇದನ್ನೊಂದು 2 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಈ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಈ ಕುಕ್ಕರ್ ಕ್ಯಾಪ್ನ ಮುಚ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು 3 ವಿಸಿಲ್ ಬರೋ ತನಕ ನಾವು ಬೇಯಕ್ಕೆ ಬಿಡಬೇಕು. ಅದಕ್ಕೆ ಮಸಾಲ ಈ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟಿದೆ ಇದರಲ್ಲಿ. ಇದನ್ನು ಜಾಸ್ತಿ ತೆಳ್ಳಗಲ್ಲದೆ ಮತ್ತು ಜಾಸ್ತಿ ಗಟ್ಟಿಗೂ ಅಲ್ಲದೆ ಒಂದು ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಬೇಕು. ಜಾಸ್ತಿ ನೀರೇ ಆದರೆ ಸರಿ ಹೋಗಲ್ಲ, ಚೆನ್ನಾಗಿರಲ್ಲ. ಅದು ರೆಡಿಯಾಗಿದೆ. ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಎಣ್ಣೆ, ಸಾಸಿವೆ, ಜೀರಿಗೆ. ಈಗ ಈ ತರಕಾರಿ ಬೆಂದಿದೆ. ಈ ಅದಕ್ಕೆ ಬೆಂದಿದ್ರೆ ಸಾಕು. ಜಾಸ್ತಿ ಬೆಂದೋದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ತರಕಾರಿ. ಈ ಅದಕ್ಕೆ ಬೆಂದರೆ ಸಾಕು. ಇದಕ್ಕೆ 3 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೆ ನಾವು ಕುದಿಯೋಕೆ ಬಿಡಬೇಕು. ಚೆನ್ನಾಗೆ ಬೆರೆಸಬೇಕು ತರಕಾರಿ ಜೊತೆಲಿ. ಹಾಗೆ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋದ್ರಿಂದ ತರಕಾರಿ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಹಾಗಾಗಿ ಬಿಡಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಸಿಡಿಬೇಕು ಚೆನ್ನಾಗೆ. ಸಾಸಿವೆ ಸಿಡಿಲಿಲ್ಲ ಅಂದರೆ ಕಹಿಯಾಗಿ ಬಾಯಿಗೆ ಸಾಸಿವೆ ಸಿಗುತ್ತೆ. ಹಾಗಾಗಿ ಸಾಸಿವೆ ಸಿಡಿಯೋ ತನಕ ವೆಯ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿನ ನಾನು ಸೇರಿಸ್ಕೊತಿದ್ದೀನಿ. ಒಂದು ದೊಡ್ಡ ಸೈಜು ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಬೇಕಾದರೆ ಒಣಮೆಣ್ಸಿನ್ಕಾಯಿನೂ ನೀವು ಹಾಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಮಸಾಲೆಯಲ್ಲೇ ಸೇರಿಸಿದ್ದರಿಂದ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಇದನ್ನು ಒಗ್ಗರಣೆನ ಬೇಯಿಸ್ಕೊಬೇಕು. ಜಾಸ್ತಿ ಸಿಹಿವರೆಗೂ ಬಿಡಬಾರ್ದು. ಒಂದು ಹದಕ್ಕೆ ಒಗ್ಗರಣೆ ಚೆನ್ನಾಗಾದರೆ ಅಡುಗೆ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಒಗ್ಗರಣೆನ ಚೆನ್ನಾಗಿ ಬೇಯಿಸಿ ಹಾಕೋದ್ರಿಂದ ಅಡುಗೆ ಕೆಡಲ್ಲ. ಈಗ ಇದು ಆಗಿದೆ. ಇದನ್ನು ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬೆರಿಬೇಕು ಒಗ್ಗರಣೆ ಮತ್ತು ತರಕಾರಿ ಮಸಾಲ ಜೊತೆಲಿ. ಹಾಗಾಗಿ ಈ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಇದನ್ನು ಕೂಡ ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಹಾಕಿರಲಿಲ್ಲ ನಾನು. ಈಗ ಇದ್ರ ಜೊತೆಲಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಎಲ್ಲದ್ರ ಜೊತೆನೂ ಬೆರೆಯುತ್ತೆ ಉಪ್ಪು ಅನ್ನೋದ್ರಿಂದ ಈಗ ನಾನು ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ ಈ ಹದಕ್ಕಿದ್ರೆ ಸಾಕು. ಜಾಸ್ತಿ ಗಟ್ಟಿನೂ ಆಗಿಲ್ಲ, ಹಾಗೇ ತೆಳ್ಳಗೂ ಇಲ್ಲ. ಈ ಅದಕ್ಕೆ ಸಾಗು ಇದ್ದರೆ ಸಾಕು. ಇದು ಚಪಾತಿ, ದೋಸೆ, ಪೂರಿ ಯಾವುದ್ರ ಜೊತೆಗಾದರೂ ಆಗುತ್ತೆ. ಇದು ರೆಡಿಯಾಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಇನ್ನೊಂದು ಸತಿ ನಾನು ಬೆರೆಸ್ಕೊಂಡು ನೀಟಾಗೆ ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಇದ್ರ ಜೊತೆ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಥರ ವಿಡಿಯೋ ತುಂಬ ಹಾಕಿದ್ದೀನಿ.